ನಮ್ಮ ಪೂರ್ವಿಕರ ಕಾಲದಿಂದಲೂ ಹೋಳಿಗಮ್ಮ ದೇವಿ ಹಬ್ಬವನ್ನ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಟಿ ರಂಗಪ್ಪ ಹೇಳಿದ್ದಾರೆ. ಮಂಗಳವಾರ ಗೌಡಗೆರೆ ಗ್ರಾಮದ ಶ್ರೀ ದೊಡ್ಲು ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರು ಆಚರಿಸುವ ಹೋಳಿಗಮ್ಮ ದೇವಿ ಹಬ್ಬದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮದಲ್ಲಿ ಪೂರ್ವಿಕರ ಕಾಲದಿಂದಲೂ ಹೋಳಿಗಮ್ಮ ಅಜ್ಜಿ ಹಬ್ಬವನ್ನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಸಂಪ್ರದಾಯದಂತೆ ಆಚರಣೆ ಮಾಡಲಾಗುತ್ತದೆ. ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಹೋಳಿಗಮ್ಮ ಹಬ್ಬವನ್ನ ಆಚರಣೆ ಮಾಡಲಾಗುವುದು ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಮಂಜುನಾಥ್ ಮಾತನಾಡಿದರು. ಈ ದಿನ ನಮ್ಮ ಗೌಡಗೆರೆ ಗ್ರಾಮದಲ್ಲಿ ಹೋಳಿಗೆ ಅಮ್ಮನ ಒಂದು ಪ್ರತಿ ವರ್ಷದ ಸಾಂಪ್ರದಾಯಿಕವಾಗಿ ತಲತಲಾಂತರದಿಂದ ಬಂದಿದೆ. ಈ ಅಮ್ಮನ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ನಮ್ಮ ಊರಿಗೆ ಮಳೆ ಬೆಳೆ ಸಕಾಲಕ್ಕಾಗಿ ರೈತರು ಸಮೃದ್ಧಿಯಾಗಿ ಬೆಳೆಗಳನ್ನು ಬೆಳೆದು ಆ ತಾಯಿಗೆ ಅರ್ಕೆಯನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ. ಹಾಗಾಗಿ ಊರಿನೆಲ್ಲ ಒಂದು ಜಾತಿ ಜನಾಂಗ ಭಾಳ ಸೌಹಾರ್ದತೆಯಿಂದ ನಮ್ಮ ಹೋಳಿಗೆ ಅಮ್ಮನನ್ನು ಮಾಡಿ ದೇವಿಯನ್ನು ಆರಾಧಿಸಿ ನಮ್ಮ ಗಡಿ ಭಾಗಕ್ಕೂ ಕಳಿಸ್ತಕ್ಕಂಥ ಒಂದು ಸಂಪ್ರದಾಯ ತಲಾಂತರದಲ್ಲೂ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಗ್ರಾಮಸ್ಥರು ಸಹ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಗೌಡಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ ಹೋಳಿಗಮ್ಮ ಆಚರಣೆ ಮಾಡಲಾಗಿದೆ. ಹೋಳಿಗಮ್ಮ ದೇವಿಯ ಹಬ್ಬವನ್ನ ಮಾಡುವ ಉದ್ದೇಶ ಇಷ್ಟೇ. ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ರೈತರಿಗೆ ಸಮೃದ್ಧಿ ಬೆಳೆಯನ್ನ ಬೆಳೆದು ಎಲ್ಲ ಸಮುದಾಯದವರ ಜೊತೆ ಸೌಹಾರ್ದತೆಯಿಂದ ಹಬ್ಬವನ್ನ ಆಚರಣೆ ಮಾಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪಿಟಿ ಪರಮೇಶ್ವರ್ ಪೂಜಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಮ್ಮ, ತಿಪ್ಪೇಶ್, ಅನ್ನಪೂರ್ಣೇಶ್ವರಿ, ಮಂಜಮ್ಮ, ಬಂಗಾರಪ್ಪ, ಜಯಣ್ಣ ಹಾಗೂ ಸಮಸ್ತ ಗೌಡಗೆರೆ ಗ್ರಾಮಸ್ಥರು ಇದ್ರು. ಗೌಡಗೆರೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿ ಮಂಜುನಾಥ್ ಮಾತನಾಡಿದರು. ಅಜ್ಜಿ ಹಬ್ಬ ಅಂತ ಏನು ಕರಿತೀವಿ, ಹೋಳಿಗೆ ಹಬ್ಬನ ಗೌಡಗೆರೆ ಗ್ರಾಮದಲ್ಲಿ ಎಲ್ಲ ಯುವಕರು ಮತ್ತು ಹಾಗೂ ಎಲ್ಲ ಸಮಸ್ತ ಗ್ರಾಮಸ್ಥರು ಈ ದಿನ ಅದ್ಭುತವಾಗಿ ಹೋಳಿಗೆ ಹಬ್ಬನ ಸಾಗಾಗ್ತಾ ಇದ್ದೀವಿ. ಅದಕ್ಕೆಲ್ಲರೂ